ಅಲ್ಲ, ಯಾವತ್ತು ಅಖಾಡ ಜೋರಾಗಿರ್ಬೇಕು. ಯಾಕಂದ್ರೆ ಅದನ್ನ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಕಾಲೇಜ್ ಡೇಸಿಂದನೂ ಸ್ಟೂಡೆಂಟ್ ಯೂನಿಯನ್ ಇರೋದ್ರಿಂದ, ಸೊ ಹಂಗಾಗಿ ನಾನು ಸ್ಪರ್ಧೆನ ಬಹಳ ಸ್ಪೋರ್ಟಿವ್ ಆಗಿ ತಗೊಳ್ತಕ್ಕಂಥ ವ್ಯಕ್ತಿ ನಾನು. ಅದು ಕೂಡ ಇವತ್ತು ಈ ಬಾರಿ ಚುನಾವಣೆ, ಯಾಕಂದ್ರೆ ಕಳೆದ ಬಾರಿ ನಾನು ಆಯ್ಕೆ ಆಗಿದ್ದಾಗ ನನ್ನ ಪ್ರತಿಸ್ಪರ್ಧಿಗಳು ಏನು ಆಯ್ಕೆ ಪ್ರಭಾವಗೊಂಡಿದ್ದು ಸೋತಿದ್ರು, ಅವರು ಕೂಡ ನಮ್ಮ ಆಡಳಿತಕ್ಕೆ ತುಂಬಾನೇ ಧಕ್ಕೆ ಉಂಟು ಮಾಡಿದ್ರು. ಆಡಳಿತ ಮಾಡಕ್ ಬೇಡ, ಕೋರ್ಟಲ್ಲಿ ಸ್ಟೇ ತಂದ್ರು. ಸುಮಾರು 7 ತಿಂಗಳ ಕಾಲ ನಾವು ಏನು ಆಡಳಿತ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಅದು ನನಗೆ ಮಾನಸಿಕವಾಗಿ ನನಗೆ ತೃಪ್ತಿ ಕೊಡ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಹಿಂದೆ 6 ತಿಂಗಳಿಂದನೇ ನಮ್ಮ ಮಾಜಿ ಅಧ್ಯಕ್ಷ ಜಯಮಾಲಾ ಅವರು ಕೂಡ, ಮೇಡಮ್ ಕೂಡ ಅವ್ರ ಮನೆಗೆ ಕರ್ಸ್ಕೊಂಡು ನನ್ನ ಬ್ರದರ್ನ ಕರ್ಸಿ, ಹರೀಶ್ ಅವರೇ ಪಾಪ ನಿಮ್ಗೆ ಆಡಳಿತ ಅವಧಿ ನಿಮ್ಗೆ ಸಿಗ್ಲಿಲ್ಲ, ಸೊ ಹಾಗಾಗಿ ನೀವು ಮತ್ತೆ ಕಂಟೆಸ್ಟ್ ಮಾಡಬೇಕು, ಮತ್ತೆ ಅವ್ರು ಯಾರು ಸ್ಪರ್ಧೆ ಮಾಡ್ತಾರೆ ಅವ್ರ ವಿರುದ್ಧ ತಾವು ಗೆಲ್ಲಬೇಕು ಅಂತೇಳಿ ನನ್ನ ಬ್ರದರ್ ಗಿರೀಶ್ ಅವ್ರನ್ನ ಕರ್ಸ್ಕೊಂಡು ಹೇಳಿದ್ರು. ಬಹಳ ಖುಷಿ ಆಯ್ತು. ಅವ್ರ ಆಶೀರ್ವಾದ ಇವಾಗ ಕೂಡ ಅವ್ರ ಆಶೀರ್ವಾದ ನನ್ನ ಮೇಲಿದೆ. ಸೊ ಹಾಗಾಗಿ ಇವತ್ತು ನಾನು ನಾಮಿನೇಷನ್ ಮಾಡಿದ್ದೀನಿ. ಎಲ್ಲ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ಎಲ್ಲ ನನ್ನ ಸ್ನೇಹಿತರುಗಳು ಖಂಡಿತವಾಗಿ ಈ ಬಾರಿಯೂ ಬಹುಮತದಿಂದ ಕೈ ಹಿಡಿತಾರೆ ಅಂತೇಳಿ ನಂಬಿಕೆ ಇದೆ. ಖಂಡಿತ. ನನಗೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗದ ಸೇವೆ ಮಾಡಿ ತೃಪ್ತಿ ಸಿಕ್ಕಿರಲಿಲ್ಲ. ಬಟ್ ಈ ಸತಿ ಪರಿಪೂರ್ಣವಾಗಿ ಹಗಲು ರಾತ್ರಿ ಶ್ರಮ ಇಲ್ಲದೆ ಖಂಡಿತವಾಗ್ಲೂ ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡ್ಕೊಟ್ಟು ಬರ್ತೀನಿ ಅಂತೇಳಿ ತಮ್ಮ ಈ ಮೂಲಕ ನಮ್ಮ ಮತದಾರರಿಗೆ ತಿಳಿಸ್ತೇನೆ. ಸರ್, ಅವಾಗಲೇ ಹೇಳ್ದ, ಮೇಡಮ್ ಜಯಮಾಲಾ ಮೇಡಮ್ ಅವರು ಪ್ರತಿಸ್ಪರ್ಧಿ ಇದ್ದಾರೆ. ಹಾಗೇನೆ ಮಾಜಿ ಸಚಿವರಾದಂಥ ಮುನಿರತ್ನ ಕೂಡ ಇದ್ದಾರೆ. ನಾನು ನಿಂತ್ಕೊಳ್ಳಿ, ಯಾಕಂದ್ರೆ ನನಗೆ ಎಲೆಕ್ಷನ್ ಅನ್ನೋದು ಸ್ಪೋರ್ಟಿವ್. ನಾನು ತುಂಬಾನೇ ಕ್ರೀಡಾತ್ಮಕವಾಗಿ ನಾನು ತಗೊಳ್ತೇನೆ. ಯಾರೇ ಕಂಟೆಸ್ಟ್ ಮಾಡಿದ್ರು ನಾನು ಕಂಟೆಸ್ಟ್ ಮಾಡ್ತೀನಿ. ಯಾವುದೇ ಇದರಲ್ಲಿ ಹಿಂಸರಿಯ ವ್ಯಕ್ತಿ ನಾನಲ್ಲ. ಖಂಡಿತ ಏನ್ ಬಂದು ಸ್ವೀಕರಿಸ್ತೀನಿ. ಖಂಡಿತ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಖಂಡಿತ ನನಗಿದೆ. ಸರ್, ಈಗ ನಿಮ್ಗೆ ಕರ್ಸಿ ಅವರೇ ನಿಲ್ಲಿ ಅಂತ ಹೇಳಿದ್ದಾರೆ. ಈಗ ಅವರು ಕೂಡ ನಿಮ್ಮ ಹೆಂಗೆ ಅದು ನಾನು ಆನ್ಸರ್ ಮಾಡಕ್ಕಾಗಲ್ಲ ಸರ್. ಅವ್ರೆ, ಯಾಕಂದ್ರೆ ಅವ್ರು ಕರೆದು ಹೇಳಿ ನಿಮ್ಮನ್ನ ಎಲೆಕ್ಷನ್ ನಿಲ್ಲಿ ಅಂತ ಹೇಳ್ತಾರೆ. ಹೌದು, ಅವರು ನಿಮ್ಮ ಆಪೋಸಿಟ್ ಆಗಿ ನಿಮ್ಗೆ ಒಂದು ಸ್ಫೂರ್ತಿ, ನಾನು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು. ಆ ಮೇಡಮ್ ಕೂಡ ನನ್ಗೂ ಅವ್ನು ಬ್ರದರ್ ನಿಂತ್ಕೊಳ್ಳಿ ಅಂತೇಳಿ ಇದು ಮಾಡಿ ಕೊನೆ ಕ್ಷಣದಲ್ಲಿ ಬಂದು ಕಂಟೆಸ್ಟ್ ಮಾಡ್ತಾರೆ ಅಂದ್ರೆ ಅದು ಉದ್ದೇಶ ದುರುದ್ದೇಶ ನನ್ಗೆ ಗೊತ್ತಿಲ್ಲ. ಅಲ್ಲ, ಯಾರನ್ನ ಇರ್ಲಿ ಸರ್, ಸ್ವಂತ ಬುದ್ಧಿ ಇರೋದು ಇರ್ತಲ್ಲ. ಹಂಗಾಗಿ ಅದು ಬಿಜೆಪಿ ಕಾಂಗ್ರೆಸ್ ಸರ್ ನನಗೆ, ಯಾಕಂದ್ರೆ ಇಲ್ಲಿ ನಾವು ರಾಜಕೀಯ ತರ್ಲಿಕ್ಕೆ ಇಷ್ಟಪಡಲ್ಲ. ಇಲ್ಲೇನಿದ್ರು ನಾವೆಲ್ಲ ಎಲೆಕ್ಷನ್ ಆಗೋರು ಸ್ಪರ್ಧಿಗಳು, ಪ್ರತಿಸ್ಪರ್ಧಿಗಳು, ಮರುದಿನ ಎಲ್ಲ ಸ್ನೇಹಿತರೆ. ಸೊ ಹಂಗಾಗಿ ನಾನು ರಾಜಕೀಯ ನಮ್ಮ ಚಿತ್ರಕ್ಕೆ ಬೆರೆಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದು ನನ್ಗೆಲ್ಲೂ ಕಾಣ್ತಾ ಇಲ್ಲ. ನಮ್ಮ ಚಿತ್ರರಂಗ ಒಂದೇ ಕಾಣ್ತಾ ಇರೋದು, ನನ್ಗೆ ರಾಜಕೀಯವಾಗಿ ಏನು ಕಾಣಿಸ್ತಾ ಇಲ್ಲ. ಬಟ್ ಮುನಿರತ್ನ ಅವ್ರು ಬಂದಿರೋದಕ್ಕೆ ತಾವು ಹೇಳ್ತಾ ಇರ್ಬೋದು. ಬಟ್ ಆತರ ನನಗೇನು ಅನಿಸ್ತಲ್ಲ, ನನ್ಗೆ ಎಲ್ಲ ಚಿತ್ರರಂಗದವರೇ ಕಾಣಿಸ್ತಾರೆ. ಯಾರ ಮುನಿರತ್ನ ಅವರು ಕೂಡ ಚಿತ್ರರಂಗದವ್ರ ತರ ಕಾಣಿಸ್ತಾರೆ. ಜಯಮಾಲಾ ಅವರು ಕೂಡ ಚಿತ್ರರಂಗದವ್ರು ಅಂತೇಳಿ ಕಾಣಿಸುತ್ತೆ. ಯಾವುದೇ ಪಾರ್ಟಿ ಕಾಣಿಸ್ತಾ ಇಲ್ಲ. ಬಟ್ ಆದ್ರೂ ಕೂಡ ನಾವೆಲ್ಲ ಯಾರೇ ಸ್ಪರ್ಧಿ ಆಗಲಿ, ನಾನಂತೂ ಸ್ಪರ್ಧಿ ಆಗಿದ್ದೀನಿ. ಮತದಾರರು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ಈ ಬಾರಿ ಬಹುಮತನ ಆರಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಕಳೆದ ಬಾರಿ ಎಲೆಕ್ಷನ್ ನಿಮಗೆ ತೃಪ್ತಿ ಕೊಟ್ಟಿದೆ ಸರ್? ಕಳೆದ ಎಲೆಕ್ಷನ್ ಮತ್ತು ಆಡಳಿತ ನಡೆಸಿದ್ದು ಸರ್, ಎಲೆಕ್ಷನ್ ತೃಪ್ತಿ ಕೊಟ್ಟು, ಯಾಕಂದ್ರೆ ನನ್ನ ಪ್ರೀತಿಯ ಮತ ಬಾಂಧವರು ಬಹುಮತದಿಂದ ಆರಿಸಿ ಕಳ್ಸಿದ್ರು. ಆ ಬಹುಮತಕ್ಕೆ ಧಕ್ಕೆ ಉಂಟು ಮಾಡಿದ್ರು ನನ್ನ ವಿರೋಧ ಶಕ್ತಿಗಳು. ಧಕ್ಕೆ ಮಾಡೋದು ಅಂದ್ರೆ ಅವ್ರು ಕೊಟ್ಟಂತ ಮತಗಳಿಗೆ ಬೆಲೆ ಇಲ್ವಾ? ಇವ್ರುಗಳೇ ಇಲ್ಲಿ ಊಟ ಆಡ್ಕೊಂಡು ಕುಂತ್ಕೊಂಡಿರ್ಬೇಕ? ಸೊ ಹಾಗಾಗಿ ಅವರ ಧೋರಣೆಯನ್ನು ಪ್ರತಿಯೊಬ್ಬರ ನಿರ್ಮಾಪಕರು, ವಿತರಕ, ಪ್ರದರ್ಶಕರು ಎಲ್ಲರೂ ಅರ್ಥ ಆಯ್ತು. ಸೊ ಹಾಗಾಗಿ ನನ್ನ 3 ವಲಯದ ಎಲ್ಲ ನಮ್ಮ ನಿರ್ಮಾಪಕರಾಗ್ಬೋದು, ವಿತರಕರಾಗ್ಬೋದು, ಪ್ರದರ್ಶಕರಾಗ್ಬೋದು, ಯಾರು ನನ್ನ ಕೈ ಬಿಡಲ್ಲ. ಖಂಡಿತವಾಗ್ಲೂ ಈ ಬಾರಿ ಕೂಡ ಎಲ್ಲರೂ ನನ್ನ ಒಟ್ಟಿಗೆ ನಿಂತಿದ್ದಾರೆ. ಅವರ ಎಲ್ಲ ಪ್ರತಿಯೊಬ್ಬರು ಮನೆ ಬಾಗಿಲು ಕೂಡ ನಾನು ಹೋಗಿ ಬರ್ತಾ, ಏನೇ ಸಮಸ್ಯೆ ಇದ್ರು ಕೂಡ ಅವ್ರು ಇಲ್ಲಿಗೆ ಬರೋದು ಬೇಡ, ನಾವೇ ಅಲ್ಲಿ ಹೋಗ್ತೀವಿ. ನಾವೇ ಅಲ್ಲಿ ಹೋಗಿ ಅವ್ರ ಸಮಸ್ಯೆ ಏನೇ ಇದ್ರು ಕೂಡ ಬಗೆಹರಿಸ್ಕೊಳ್ತೇವೆ. ಈಗಾಗಲೇ ನಮ್ಮ ನಿರ್ಮಾಪಕ ಸಂಘದಲ್ಲಿ ಕೂಡ ಬಹುತೇಕ ಎಲ್ಲ ನಮ್ಮ ತಂಡದವರೇ ಬಂದಿದ್ದಾರೆ. ಪ್ರಣಾಳಿಕೆ ಎಲ್ಲ ಮಾಡ್ತಾ ಇದ್ವಿ ನಾವು. ಮಾಡ್ತೀವಿ. ಇನ್ನು ಇಂಟ್ರೆಸ್ಟ್ ಏನು ಆಕ್ಚುಲಿ ಹೌದು, ಪ್ರಣಾಳಿಕೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ. ಇವತ್ತು ನಮ್ಮ ಪತ್ರ ಸಲ್ಲಿಸಿದ್ವಿ. ನಾವು ಇನ್ನೇನು ನಾವು ಅದು ಕೂಡ ಪ್ರಣಾಳಿಕೆ ನಾನು ಕೂಡ ಬಿಡುಗಡೆ ಮಾಡ್ತೇನೆ.
ಈಗ್ಲೇ ತರಲ್ಲ ಅಂತ. ಹಂಗಿದ್ರೆ ಫಿಲಂ ಚೇಂಬರಿಗೂ ರಾಜಕೀಯ ಇದಕ್ಕೂ ನಂಟಿಲ್ವಾ? ನಂಟಿದೆ ಯಾಕಂದ್ರೆ ರಾಜಕೀಯ ಮತ್ತೆ ಚಿತ್ರರಂಗ ಬಹಳ ಹತ್ರ ಒಂದು ಇದು ಇದೇ ಇಲ್ಲ ಅಂತಲ್ಲ. ಬಟ್ ಯಾವತ್ತೂ ಕೂಡ ಅಣ್ಣವ್ರ ಕಾಲದಿಂದ ಕೂಡ ಇಲ್ಲಿ ರಾಜಕೀಯ ಬೆರೆಸಿಲ್ಲ. ರಾಜಕೀಯ ತರೋರ್ತಾನೆ ತರ್ತಾ ಇದ್ದಾರೆ ಅಷ್ಟೇ. ಬಟ್ ನಾನಂತೂ ಯಾವುದೇ ಕಾರಣದಲ್ಲಿ ರಾಜಕೀಯ ಮಿಶ್ರಣ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಮಾಡೋದು ಇಲ್ಲ. ಅದು ಮಿಶ್ರಣ ಆದ್ರೂ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾನು 3 ಪಾರ್ಟಿಲೂ ಇದ್ದವನೇ. ನಾನು ಇವತ್ತು ಯೂತ್ ಕಾಂಗ್ರೆಸ್ ಇರ್ಬೋದು, ನಾನು JDS ಅಲ್ಲಿ ಇದ್ದವನು, BJP ಇದ್ದವನು. ಕೊನೆಗೆಲ್ಲ ರಾಜಕಾರಣ ಬೇಡ, ಕನ್ನಡ ಚಿತ್ರರಂಗ ಒಂದೇ ಸಾಕು ಅಂದ್ರೆ ಕನ್ನಡ ಚಿತ್ರರಂಗ ಸೇವೆ ಮಾಡ್ಲಿಕ್ಕೆ ನಾನು ಇವತ್ತು ಪಣ ತೊಟ್ಟು ನಿಂತಿದ್ದೇನೆ. ಯಾವುದೇ ಪಾರ್ಟಿ ಬೇಡ ಅಂತೇಳಿ. ಸೊ ಹಂಗಾಗಿ ನಾನು ರಾಜಕೀಯ ಬೆರೆಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬರ ಹತ್ರ ಹೊಂದಾಣಿಕೆ ಮಾಡೋ ಶಕ್ತಿ ನನ್ನಲ್ಲಿದೆ, ನನ್ನ ತಂಡ ಕೂಡ ಇದೆ. ಸರ್, ನೀವಿದ್ದಂತ ಸಂದರ್ಭದಲ್ಲಿ ಲಾಸ್ಟ್ ನೀವು ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನ ನಿಮಗೆ ಮಾಡಕ್ ಆಗಿಲ್ಲ ಅಂತ ನೀವು ಆ ಟೈಮಲ್ಲಿ ಹೇಳ್ಕೊಂಡಿದ್ರು ಕೂಡ. ಈ ಸಲ ಮತ್ತೆ ಅದು ರಿಪೀಟ್ ಆದ್ರೆ ಏನ್ ಮಾಡ್ತೀವಿ? ಅದಕ್ಕೆ ನಾ ತಗೊಂಡಿಲ್ಲ. ಖಂಡಿತವಾಗ್ಲು ಇವತ್ತು ಎಂತ ದುಷ್ಟ ಶಕ್ತಿಗಳು ಬರ್ಲಿ, ಅದ್ರ ಎದುರಿಸೋ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ. ಖಂಡಿತವಾಗ್ಲು ಅದು ಎದುರಿಸಿ, ಯಾರೇ ಬರ್ಲಿ ಅದು ಎದುರಿಸಿ ನನ್ನ ಒಂದು ಮತದಾರಿಗೆ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಹಗಲು ರಾತ್ರಿ ಏನೇನ್ ಆಗ್ಬೇಕು ಪ್ರತಿಯೊಂದು ಪಣ ತೊಟ್ಟು ಮಾಡ್ತೇನೆ ಅನ್ನೋ ನಂಬಿಕೆ ನನ್ಗಿದೆ. ಈ ಹಿಂದಿನ ಅಧ್ಯಕ್ಷ ನರಸಿಂಹರವರ ಆಡಳಿತ ನಿಮಗೆ ಗೊತ್ತಿಲ್ಲ? ಅದು ನಾವು ನರಸಿಂಹರು ಕೇಳೋದು ಒಳ್ಳೇದು ಸರ್. ನೀವ್ ಹೇಳಿದ್ರೆ ಸರ್, ಹೊರಗಡೆಯಿಂದ ನೋಡ್ತಿರಲ್ಲ ಸರ್. ಅದು ನಾನು ಸರ್ ಅದು ಕೆಲಸ ಆಗಿಲ್ಲ ಅಂತೇಳಿ ಸರ್, ನರಸಿಂಹರವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದ್ರೆ ಅವರು ಕೂಡ ನಂತರ ಇನ್ ಮುಂದೆ ನಾಳೆಯಿಂದ ಮಾಜಿ ಅಧ್ಯಕ್ಷ ಆಗೋದು. ಅದು ಕೂಡ ವೈಯಕ್ತಿಕವಾಗಿ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರವ್ರ ಆಡಳಿತ ಅವ್ರವ್ರಿಗೆ ತೃಪ್ತಿ ಅತೃಪ್ತಿ ಕೊಡೋಂತೂ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಹೊರಗಡೆಯಿಂದ ನೋಡಿದಾಗ ಯಾವುದೇ ರೀತಿ ಅದು ಕೆಲಸ ಆಗಿಲ್ಲ, ಬರೀ ದ್ವೇಷ ಅಸೂಯೆಯಿಂದನೇ ಕೂಡಿತ್ತು. ಅಂದ್ರೆ ಪಾಪ ಅವ್ರ ಅಧ್ಯಕ್ಷ ಬಗ್ಗೆ ಹೇಳ್ತಲ್ಲ, ಕೆಲವು ಇದರಿಂದ ಅಂದ್ರೆ ಬೇರೆ ಮೆನ್ಷನ್ ಅಂತಂದ್ರೆ ಮೇಡಮ್, ಈಗ ಪದಾಧಿಕಾರಿಗಳು ಕೆಲವೊಂದು ಏನ್ ಗೊತ್ತಾ ಮಾಡೋ ಕೆಲಸಗಳು ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕು. ಕೆಲವು ಮೆಂಬರ್ಸ್ ಮೇಲೆ ಅಂದ್ರೆ ಈ ಸುಮ್ನೆ ಏನ್ ಅಟ್ಲೀಸ್ಟ್ ಪ್ರಶ್ನೆ ಮಾಡೋರ್ನ ಸಸ್ಪೆಂಡ್ ಮಾಡೋದು, ಇದೇ ಒಂದು ದೊಡ್ಡ ಕೆಲಸ ಆಗಿತ್ತು ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ಆಲ್ರೆಡಿ ಲಾಸ್ಟ್ ಇಯರ್ 1 ಇಯರ್ ಇದ್ದಲ್ಲ ಸರ್, 7 ತಿಂಗಳು ಸ್ಟೇ, 3 ತಿಂಗಳು ಆಡಳಿತ ಮಾಡಿದೆ. ಅದು ಅನುಭವ ಆಗಿದೆ. ಅಂದ್ರೆ ಈಗ ಡೇ 1 ಇಂದಾನೆ ಆ ಕೆಲಸ ಮಾಡೋ ಇದು ನನ್ಗಿದೆ. ಯಾಕಂದ್ರೆ ಇನ್ನು 3 ತಿಂಗಳು ಗೆದ್ದ ಮೇಲೆ 3 ತಿಂಗಳು ಅಡ್ಜಸ್ಟ್ ಮಾಡ್ಬೇಕು. ಅಡ್ಜಸ್ಟ್ ಏನಿಲ್ಲ, ಆಲ್ರೆಡಿ ಸಿಸ್ಟಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಇನ್ನೇನಿದ್ರು ಕಾರ್ಯಗತ ಮಾಡ್ಬೇಕು. ಸರ್ ಇಲ್ಲಿ ಸರ್ ಇಲ್ಲ ಆಲ್ರೆಡಿ ಅನೇಕರು 2 ವರ್ಷ 3 ವರ್ಷ ಮಾಡ್ಲಿಕ್ಕೆ ಕೊಟ್ಟಿದ್ರು. ನಾವು ಕೂಡ ಸಾಕು 1 ವರ್ಷ ಅನ್ಸಾಕ. ಅದೇ ಇಲ್ಲಿ ಮೋರಿಗೆ ಕೆಲಸ ಮಾಡ್ಬೇಕಾಗಿಲ್ಲ, ಕರೆಂಟ್ ಕೆಲಸ ಮಾಡ್ಬೇಕಾಗಿಲ್ಲ, ರೋಡ್ ಹಾಕ್ಬೇಕಾಗಿಲ್ಲ. ಇಲ್ಲಿ ಕನ್ನಡ ಚಿತ್ರ 3 ವಲಯ ಇರೋದು. ನಾನು ಹೇಳ್ತೀನಿ, ಯಾಕಂದ್ರೆ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಸರ್, ಹೊಸಬ್ರು ಬರ್ಬೇಕು ಸರ್. ಇಲ್ಲ ಹಳಬ್ರು ಯಾರು ಊಟ ಹೊಡ್ಕೊಂಡು ಕುಂತ್ಕೊಂಬಾರ್ದು. ಇಲ್ಲಿ ಅಧ್ಯಕ್ಷ ಆಗ್ಲಿ ಪದಾಧಿಕಾರಿಗಳು ಯಾಕಂದ್ರೆ ಒಂದು ಅಧ್ಯಕ್ಷ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಪದಾಧಿಕಾರಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಸಬಾರ್ಡಿನೇಟ್ಸ್ ಅವ್ರ ಕಡೆ ಕೆಲಸ ಮಾಡ್ಲಿಕ್ಕೆ ಸಬಾರ್ಡಿನೇಟ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಂಗಾಗಿ 1 ವರ್ಷ ಸಾಕು. ಯಾಕಂದ್ರೆ ಇನ್ನು ಅನೇಕರಿಗೆ ಅವಕಾಶ, ಇನ್ನು ನಮ್ ಸಿದ್ದರಾಜಣ್ಣ ಅಧ್ಯಕ್ಷ ಆಗ್ಬೇಕು, ನಂದಿ ಆಡೋರ್ ಅಧ್ಯಕ್ಷ, ಇನ್ನು ಅನೇಕ ಎಲ್ಲರಿಗೂ ಅವಕಾಶ ಮಾಡ್ಕೊಡು. ಸೊ ಹಂಗಾಗಿ 1 ವರ್ಷ ಇರ್ಲಿ ಅಂತಾನೆ ನಾವು ನೀವು ತಗೊಂಡಂತ ಕ್ರಮಗಳು ಯಾವುದು ಕೂಡ ಬಂದಿಲ್ಲ, ಆಡಳಿತಕ್ಕೆ ಬಂದಿಲ್ಲ ಅಥವಾ ಏನದು ಜಾರಿಗೆ ಆಗಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಇದೆ ಫಿಲಂ ಚೇಂಬರ್. ಮೇಡಮ್, ಇದು ನಾನು ಆಯ್ಕೆ ಆದ್ಮೇಲೆ ಖಂಡಿತವಾಗಿ ಪ್ರಶ್ನೆ ಕೇಳಿ ಖಂಡಿತವಾಗ್ಲೂ ಆಯ್ಕೆ ಹೌದು ಮೇಡಮ್, ಖಂಡಿತವಾಗ್ಲು ತಮಿಳು ತೆಲುಗು ಫಿಲಂ ಚೇಂಬರ್ ಅಂದ್ರೆ ಒಂದೇ ಮಾತು, ಅಲ್ಲಿ ಯಾರು ಕೆಮ್ಮಂಗಿಲ್ಲ, ಏನ್ ಡಿಸೈಡ್ ತಗೋದಕ್ಕೆ ಇಲ್ಲಂಗಿಲ್ಲ. ಇಷ್ಟು ನಮ್ಮನ್ನು ಕೇಳಿದ್ರೆ ಫಿಲಂ ಚೇಂಬರ್ ಇದೆಯಾ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇದೆಯಾ ಅಂತಾರೆ. ಸೊ ಆ ತರ ಉತ್ತರಗಳು ಏನ್ ಕೊಡ್ತೀರಾ ಸರ್ ನಾನು ಕೇಳಿದ್ರೆ? ಸರ್, ಇಲ್ಲಿ ನಾನು ಪ್ರತಿಯೊಬ್ಬರನ್ನು ಒಂದೇ ತರ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯ ಅನ್ನೋದು ಒಂದೇ ಕಡೆ ಆಗ್ಬೇಕು. ಅಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ತ್ಯಾಪೆ ಸಾರ್ಸೋದು ಈ ಕೆಲಸ ಆಗ್ಬಾರ್ದು. ಬಟ್ ಆಗಿದೆ, ಅನೇಕ ಬಾರಿ ಆಗಿದೆ, ಇಲ್ಲ ಅಂತಲ್ಲ. ಸೊ ಹಂಗ ಆಗ್ಬಾರ್ದು. ಇನ್ ಮುಂದೆ ಖಂಡಿತವಾಗ್ಲು ಅದೇನೇ ಕಡ್ಡಿ ತುಂಡಾಗ ಮಾಡೋ ಜವಾಬ್ದಾರಿ ನಂದು. ಖಂಡಿತವಾಗ್ಲು ಪ್ರತಿಯೊಂದು
ಕೆಲಸನೂ ಜವಾಬ್ದಾರಿಯುತವಾಗಿ ನಾನು ನಮ್ಮ ತಂಡ ಮಾಡ್ತೀವಿ ಅನ್ನೋ ನಂಬಿಕೆ ನಮ್ಮ ನಿರ್ಮಾಪಕರಿಗೆ, ವಿತರಕರ, ಪ್ರದರ್ಶಕ ಪ್ರತಿಯೊಬ್ಬರಿಗೂ ಇದೆ ಸರ್. ಸರ್ ಕೊನೆಯದಾಗಿ ಜಯಮಾಲ ಅವ್ರ ನಿರ್ಧಾರ ಏನು ಅಂತ ನೀವು ಹೇಳಿಲ್ಲ. ಅವರ ಡಬಲ್ ಸ್ಟ್ಯಾಂಡ್ ನಿರ್ಧಾರಕ್ಕೆ ಯಾಕೆ ಈ ತರ ಅನ್ನೋದು ಸರ್ ಗೊತ್ತಿಲ್ಲ, ಮೇಡಮ್ ಅವ್ರು ಕೇಳ್ಬೇಕು ಸರ್. ನೀವ್ ಹೇಳ್ಬೇಕು ಸರ್, ನೀವ್ ಹೇಳ್ತೀರಿ ಸರ್ ಇದು ಅವರು ಸರ್ ನನ್ಗೆ ನಮ್ಮ ಅಕ್ಕ ಅವರು ಅವರೇ ಕರೆದು ನಿಮ್ಗೆ ನೀವೇ ನಿಲ್ಲಿ ಅಂತ ಹೇಳಿ ಹೇಗೇನು ಸೀನ್ ಕಟ್ ಮಾಡಿದ್ರೆ ಅವರು ತಾವು ನಿಲ್ತಿರಂತೆ. ಸರ್ ನಮ್ಮ ಅಕ್ಕ ಅವರು, ನಮ್ಮ ಕನ್ನಡ ಚಿತ್ರ ಹಿರಿಯ ಅಕ್ಕ. ನನಗಂತೂ ನಮ್ಮ ಅಕ್ಕ ಅವರು, ಜಯಮಾಲ ಅವರು, ನಾನು ಇವತ್ತು ಅವ್ರ ತಾಯಿ ಮತ್ತೆ ಅಕ್ಕನ ಸ್ಥಾನದಲ್ಲಿ ನಾನು ಪೂಜೆ ಮಾಡ್ತೀನಿ ಅವ್ರಿಗೆ. ಬಟ್ ಅವರು ನಿಂತ್ಕೊಂತಿನ ನಿರ್ಧಾರ ಯಾಕೆ ತಗೊಂಡ್ರು ಅನ್ನೋದು ಗೊತ್ತಿಲ್ಲ ನನಗೆ. ಅದು ಅವ್ರಿಗೆ ಕೇಳ್ಬೇಕು ಸರ್. ನೀವು ಅಕ್ಕನ ಪ್ಲೇಸ್ ಅಂದ್ರಿ, ತಮ್ಮನಾಗಿ ಕೇಳ್ಬೋದಿತ್ತಲ್ಲ ಸರ್? ತಮ್ಮನಾಗಿ ನಾನು ಕೇಳಿದ್ದೀನಿ, ತಮ್ಮನಾಗಿ 2 ಸತಿ ಕೇಳಿದ್ದೀನಿ ಮೇಡಮ್. ಉತ್ತರ ಕೊಟ್ಟಿಲ್ಲ. ತಮ್ಮನಾಗಿ ಉತ್ತರ ಕೊಟ್ಟಿಲ್ಲ. ಹಾ ನಂಗೆ ಒಂದ್ಸತಿ ಬಿಟ್ಕೊಡು ಅಂತ ಮೇಡಮ್. ನಾನು 6 ತಿಂಗಳು ನಿಮ್ಗೆ ಗೊತ್ತಿದೆ, ನೀವೇ ಹೇಳಿದ್ರಿ, ನೀವೇ ಗಾಡಿ ನೂಗ್ಬಿಟ್ಟು ಮತ್ತೆ ಹಿಂದಿನ ಬಸ್ಸಲ್ಲಿ ಬಂದ್ಬಿಟ್ಟೆ, ಕತೆ ಹೆಂಗೆ ಮೇಡಮ್ ನೀವು ಅಂತ ನಂಗೆ ಪ್ರಶ್ನೆ ಮಾಡಿದ್ದೀನಿ ನಾನು. ಸರ್ ನನಗೆ ನಮ್ಮ ಅಕ್ಕ ನಿಂತ್ಕೊಂತಾರ ನಿಂತ್ಕೊಳ್ಳಿ, ನಮ್ಮ ಅಣ್ಣ ಮುಂದತ್ರ ನಿಂತ್ಕೊಂತಾರ ನಿಂತ್ಕೊಳ್ಳಿ, ತಮ್ಮನಾಗಿ ನಾನು ನಿಂತ್ಕೊಂತೀನಿ. ಜನ ನಿರ್ಧಾರ ಮಾಡ್ತಾರೆ, ನಾನು ಅದಕ್ಕೇನಿಲ್ಲ ಸರ್. ಇಲ್ಲಿ ತಮ್ಮ ಅಣ್ಣಂದ್ರನಲ್ಲಿ ಗೊಂದಲ ಇದೆ ಅಂತ ಆಯ್ತು. ಗೊಂದಲ ಇಲ್ಲ, ಸ್ಪರ್ಧೆ ಇದು, ಸ್ಪರ್ಧೆ ಮೇಡಮ್ ಇದು. ಅಕ್ಕ ತಮ್ಮನ ಆತರ ಇಲ್ಲ. ನನ್ಗೆ ಇವತ್ತು ನಾನು ಪೂಜಾ ಮನೋಭಾವದಿಂದ ಅಮ್ಮನ್ ನೋಡೋದು ನಾನು, ಜಯಮಾಲ ಮೇಡಮ್ ಅವ್ರನ್ನ. ಅವ್ರು ಕಂಟೆಸ್ಟ್ ಮಾಡ್ಲಿ, ನಂಗೆ ಇವತ್ತು ಅಷ್ಟು ಗೌರವ ಇದೆ. ಇದು ನಿಂತ್ಕೊಂಡಿದ್ದಾರೆ ಅಂತ ಇದಿಲ್ಲ, ತುಂಬಾನೇ ಗೌರವ ಇದೆ. ಆ ಗೌರವ ಅಕ್ಕ ತಮ್ಮನ ಸ್ಪರ್ಧೆ ಆಗಿದ್ವಿ. ಖಂಡಿತವಾಗ್ಲು ಅಕ್ಕನ್ಕಿಂತ ತಮ್ಮನ ಇಷ್ಟಪಡ್ತಾರೆ ಅಂತೇಳಿ ನಂಬಿಕೆ ನನಗಿದೆ. ಒಳ್ಳೆದಾಗಲಿ. ಥ್ಯಾಂಕ್ ಯು.